ಸರ್ ಹೆಂಗ್ ಅನ್ಸುತ್ತೆ? ದುಡ್ಡು ಕೊಟ್ಟು ದರ್ಶನ ಸಿನಿಮಾ. ಓಕೆ, ಆ ಕನ್ನಡಿಯಲ್ಲಿ ನೋಡ್ಕೊಂಡು ಒಂದೊಂದರ ಕಡಿಲ ಯಾವ ಕಡಿಲಿ ಯಾವ ತರ ನೋಡ್ತೀವಿ ಆ ತರ ನಕ್ಕೋದು ಮಸ್ತ್ ಇದೆ ಮೂವಿ. ಮಾಡಿದ್ದೇನೆ ಮಸ್ತ್ ಇತ್ತು. ರಾಜಗಾರಿ ಇದ್ದರು ಇದಾರಲ್ಲ ಅವ್ರು ಯಾವ ತರ ನಮ್ಮನ್ನು ಯಾಮರ್ಸ್ತಾರೆ. ಮೊಬೈಲ್ ನೋಡಿದ್ರೆ ಎದಕ್ ನೋಡ್ಬೇಕು ಬ್ರದರ್? ಏನೋ ಒಂಥರ ವಿಚಿತ್ರ ಆಗಿತ್ತು ಮೂವಿ. ಹೆಂಗ್ ತೆಗ್ದಾರ ಗೊತ್ತಿಲ್ಲ. ಮೂವಿ ಹೆಂಗ್ ಅನ್ಸುತ್ತೆ? ಇನ್ನೂ ಫೋಕಸ್ ಸಿಕ್ಕಿಲ್ಲ. ಇನ್ನೂ ಸಿಕ್ಕಿಲ್ಲ. ನಿಮ್ಗೆ ಅರ್ಥ ಆಯ್ತಾ ಸರ್? ನಮ್ಗೆ ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ. ನಿಮ್ ಮೂವಿ ಹೆಂಗ್ ಅನ್ಸುತ್ತೆ ಬ್ರದರ್? ಅರ್ಥ ಆಗಿಲ್ಲ ಸರ್. ಮೂವಿ ಹೆಂಗ್ ಅನ್ಸುತ್ತೆ ಬ್ರದರ್? ಮೂವಿ ಭಾರಿ ಹೆವಿ ಇತ್ತು ಭಯ. ನನಗೆ ಯಾಕೋ ಸ್ವಲ್ಪ ಅರ್ಥ ಆಗಿಲ್ಲ. ನೆಕ್ಸ್ಟ್ ಫೋಕಸ್ ಕೊಡೋದು ಅಲ್ಲವೇ. ಅಭಿಮಾನಿ. ಏನ್ ಎಕ್ಸ್ಪೆಕ್ಟೇಷನ್ ಇದೆ ಮೂವಿಯಲ್ಲಿ? ಮೂವಿಯಲ್ಲಿ ಇವ್ರದ್ದು ಥ್ರಿಲ್ಲರ್ ಬಾಳ ಇರ್ತದ್ರಿ. ಮೂವಿ ತಿಳ್ಕೊಬೇಕ್ರಿ. ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳಿದಾರ್ರಿ. ಉಪೇಂದ್ರ ಅಂದ್ರೆ ಇಷ್ಟ. ಓಕೆ, ಫುಲ್ ಕುತೂಹಲ ಆಯ್ತಾ ಈಗ? ಕುತೂಹಲ ಮೂವಿ ಬಾಳ ವೇಟ್ ಮಾಡಿ ನೋಡತ್ತಿದಲ್ಲ. ಅರ್ಥ ಆಗತ್ತಾ ಮೂವಿ? ಮೂವಿ ಅದ್ ತಿಳ್ಕೊಬೇಕ್ರಿ. ತಿಳ್ಕೊಂಡ್ ಏನ್ ನೋಡ್ಬೇಕ್ರಿ. ಒಂದೊಂದರ ಕಡಿಲ ಯಾವ ಕಡಿಲಿ ಯಾವ ತರ ನೋಡ್ತೀವಿ ಆ ತರ ನಕ್ಕೋದು ಇದು ಆ ತರನೇ ಇದೆ. ಓಕೆ ಬ್ರದರ್ ಮೂವಿ ಹೆಂಗಿತ್ತು? ಮಸ್ತ್ ಇದೆ ಮೂವಿ. ಮಾಡಿದ್ದೇನೆ ಮಸ್ತ್ ಇತ್ತು. ಬ್ರದರ್ ಮೂವಿ ಹೆಂಗಿತ್ತು? ಒಂದ್ ನಿಮಿಷ ಹೆಂಗಿದ್ರಿ? ಇನ್ನೊಂದ್ಸಲ ನೋಡ್ಬೇಕು ಮೂವಿ ಹೆಂಗೆ? ಚಂದ ಇತ್ತು. ಹೆಂಗಿತ್ರಿ? ಅಸಲಿ ಮೂವಿ ಹೆಂಗಿತ್ರಿ? ಹೆಂಗಿತ್ತು ಮೂವಿ ಬ್ರದರ್? ಮೂವಿ ಚಲೋ ಇದ್ರ ಏನ್ ಇಷ್ಟ ಆಯ್ತು? ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರಿ ಅದನ್ನ. ಯಾಕಂದ್ರೆ ಸ್ವಲ್ಪ ಮೂವಿ ಯಾಕೆ ನೋಡ್ಬೇಕಂದ್ರೆ ಸ್ವಲ್ಪ ನಾವು ಅದ್ರ ಸ್ವಲ್ಪ ರಾಜಕಾರಣದ ಬಗ್ಗೆ ಇದೆ ಅದರಲ್ಲಿ. ರಾಜಕಾರಣ ಬಗ್ಗೆ ಅಂದ್ರೆ ಸ್ವಲ್ಪ ನಾವು ಈಗ ರಾಜಕಾರಣಿ ಇದ್ದರು ಇದಾರಲ್ಲ ಅವ್ರು ಯಾವ ತರ ನಮ್ಮನ್ನು ಯಾಮರ್ಸ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತಗೊಂಡಿದ್ದಾರೆ. ಪಾಲಿಟಿಕ್ಸ್ ಬಗ್ಗೆ. ಅದ್ರಾಗ ಒಬ್ಬ ಸತ್ಯಾಧಿಷ್ಠ ಇರ್ತಾನೆ, ಒಬ್ಬ ಕಲ್ಕಿರಲ್ಲ, ಕಲ್ಕಿನೇ ಬುದ್ಧಿ ಕಳ್ಸೋದು ಅದ್ರ. ಹೆಂಗಿತ್ತು ಮೂವಿಯಲ್ಲಿ ಏನ್ ಇಷ್ಟ ಆಯ್ತು? ಮೂವಿ ಹೆಂಗಿತ್ತ ಬ್ರದರ್? ಮಸ್ತ್ ಇದ್ರ ಬುದ್ಧಿವಂತರಿಗೆ ಮಾತ್ರ. ಎದಕ್ ನೋಡ್ಬೇಕು? ಬುದ್ಧಿವಂತರ ಅಷ್ಟೇ ನೋಡ್ಬೇಕಾ? ನಾವು ಬುದ್ಧಿವಂತ ಅಲ್ರಿ, ನಾವು ಬುದ್ಧಿವಂತಿದ್ದು ನೀವು ಅಲ್ಲಿ ಮೊಬೈಲ್ ನೋಡಿದ್ರೆ ಶಂಡಾನು ಎದಕ್ ನೋಡ್ಬೇಕು ಬ್ರದರ್? ಏನೋ ಒಂಥರ ವಿಚಿತ್ರ ಆಗಿತ್ತು ಮೂವಿ. ಹೆಂಗ್ ತೆಗ್ದಾರ ಗೊತ್ತಿಲ್ಲ. ಉಪೇಂದ್ರ ಆಕ್ಟಿಂಗ್ ಏನಿತ್ತು ಅದ್ರಲ್ಲಿ? ಆಕ್ಟಿಂಗ್ ಮಾತ್ರ ಅವ್ರು ಬಾಪ್ ಲೆವೆಲ್ ಆಕ್ಟಿಂಗ್ ಮಾಡ್ತಾರ. ಅರ್ಥ ಆಯ್ತಾ ಮೂವಿ? ಇನ್ನೊಂದ್ 2 ಸಲ ಬರ್ಬೇಕು ಸರ್. ಮೂವಿ ಹೆಂಗ್ ಅನ್ಸುತ್ತೆ? ಇನ್ನೂ ಫೋಕಸ್ ಸಿಕ್ಕಿಲ್ಲ. ಇನ್ನೂ ಸಿಕ್ಕಿಲ್ಲ. ನಿಮ್ಗೆ ಅರ್ಥ ಆಯ್ತಾ ಸರ್? ನಮ್ಗೆ ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ. ನಿಮ್ ಮೂವಿ ಹೆಂಗ್ ಅನ್ಸುತ್ತೆ ಬ್ರದರ್? ಅರ್ಥ ಆಗಿಲ್ಲ ಸರ್. ಮೂವಿ ಹೆಂಗ್ ಅನ್ಸುತ್ತೆ ಬ್ರದರ್? ಮೂವಿ ಭಾರಿ ಹೆವಿ ಇತ್ತು ಭಯ. ನನಗೆ ಯಾಕೋ ಸ್ವಲ್ಪ ಅರ್ಥ ಆಗಿಲ್ಲ. ಅರ್ಥ ಆಗ್ಲಿಲ್ಲ. ಸರ್ ಹೆಂಗ್ ಅನ್ಸುತ್ತೆ? ದುಡ್ಡು ಕೊಟ್ಟು ದರ್ಶನ ಸಿನಿಮಾ. ದುಡ್ಡು ಕೊಟ್ಟು ಬೈಸ್ಕೊಳ್ಳ? ಎದಕ್ ಬೈದ್ರು? ಏನಿತ್ತು? ನಮ್ಮನ್ನ ಬೈತಾರಲ್ಲ. ಹೌದಾ ಬ್ರದರ್? ಮೂವಿ ಬಗ್ಗೆ ಹೆಂಗಿತ್ತು ಸರ್? ಏನ್ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತಾ? ಏನ್ ನೋಡುವಂತದ್ದು ಏನಿದೆ? ಎಲ್ಲ ಇದೆ. ಫ್ಯಾಮಿಲಿ ಜನ ನೋಡ್ಬೋದಾ? ಸೂಪರ್. ಓಕೆ, ನೆಕ್ಸ್ಟ್ ಫೋಕಸ್ ಕೊಡೋದು ಅಲ್ಲವೇ. ಏನ್ ಇಷ್ಟ ಆಯ್ತು ಹೇಳಪ್ಪಿ? ಎಲ್ಲ ಫೋಕಸ್ ಇಷ್ಟ ಆಗೈತಿ ಸರ್. ಮೂವಿ ಏನ್ ಇಷ್ಟ ಆಯ್ತು? ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಓಕೆ, ನೋಡ್ಬೇಕು, ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. ಏನಾದ್ರು ಅದಾವ? ಹಾಡು ಒಂದ್ 2 ಸಾಂಗ್ ಇದೆ ಸರ್, ಚೆನ್ನಾಗಿದೆ. ಟ್ರೈಲರ್ ಟೈಮ್ ಅಲ್ಲಿ ಬಿಟ್ಟಿದ್ರಲ್ಲ ಅದು? ಅದು ರೀಲ್ ಸಾಂಗ್ ಐತಾ? ಹೇಳಿ ಸಾಂಗ್ ಇದೆ ಸರ್. ಓಕೆ, ಟೋಲ್ ಆಗತ್ತಿಂದ ಚೆನ್ನಾಗಿದೆ ಸರ್. ನಿಮ್ ಒಂದ್ಸಲ ನೋಡ್ಬೋದು, ಅರ್ಥ ಮಾಡ್ಕೋಬೇಕಾ? ಒಂದ್ಸಲ ನೋಡ್ಬೋದು. ಒಂದ್ಸಲ ನೋಡ್ಬೋದಾ? ಓಕೆ. 10 ಎಷ್ಟು ಕೊಡ್ತೀರಿ? 10 ಒಂದು 5 ಕೊಡ್ಬೋದು. 5 ಕೊಡ್ತೀರಿ. ನೀವು 10 ಎಷ್ಟು ಕೊಡ್ತೀರಿ? ನಾವೊಂದು 9 ಕೊಡ್ತೀನಿ. 9 ಕೊಡ್ತೀರಿ. ಚೆನ್ನಾಗಿದೆ. ಅದು ಅರ್ಥ ಆಗ್ಲಾರ್ದ್ರಿಗೆ ಗೊತ್ತಾಗಲ್ಲ. ಅರ್ಥ ಮಾಡ್ಕೋಬೇಕು. ಓಕೆ ಸರ್. ಮೂವಿ ಹೆಂಗಿತ್ತು? ಏನ್ ಇಷ್ಟ ಆಯ್ತು ನಿಮ್ ಮೂವಿಯಲ್ಲಿ? ಏನ್ ಇಷ್ಟ ಆಯ್ತು ಹೇಳಿ? ಸೂಪರ್ ಆಗಿದೆ. ಓಕೆ, ಏನ್ ಇಷ್ಟ ಆಯ್ತು ಭಯ? ಮೂವಿಯಲ್ಲಿ ಒಂದ್ ಸಾಂಗ್ ಅಷ್ಟೇ ಇಷ್ಟ ಆಯ್ತು. ಯಾವ ಸಾಂಗ್? ಸೂಪರ್. ಆಮೇಲೆ ಇಡೀ ಓವರ್ ಆಲ್ ಮೂವಿ ಹೆಂಗಿದೆ? ಸೂಪರ್ ಇದೆ. 10 ಎಷ್ಟು ಕೊಡ್ತೀರಿ? 10ರಲ್ಲಿ 10. 10ರಲ್ಲಿ 10. ನೀವ್ ನೋಡಿದ್ರ ಮೂವಿ? ಮೊದಲು ಕಡ್ಡಾಯವಾಗಿ ಬುದ್ಧಿವಂತರೆ ಮಾತ್ರ. ಅಂದ್ರೆ ಎಲ್ಲಾ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲಾ ಮೆಸೇಜ್ ಇದೆ. ಇದರ ಜಾತಿ, ಧರ್ಮ, ರಾಜಕೀಯ, ಅದು ಬಡತನ ಎಲ್ಲದರ ಬಗ್ಗೆ ಫಸ್ಟ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ಕೆಲವರಿಗೆ ಅರ್ಥ ಆಗಲ್ಲ. ಪದೇ ಒಂದು 2 ಸಲ ಆದ್ರೂ ನೋಡಿದ್ರೆ ಮಾತ್ರ ಈ ಚಿತ್ರ ಕ್ಲಿಯರ್ ಆಗುತ್ತೆ. ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಏನ್ ಡಿಫ್ರೆಂಟ್ ಆಗಿರುತ್ತಲ್ಲ? ಡಿಫ್ರೆಂಟ್ ಆಗಿದೆ ಇದು. ಯಾಕಂದ್ರೆ ದ್ವಿಪಾತ್ರ ಇದೆ. ದ್ವಿಪಾತ್ರದಲ್ಲಿ ಸತ್ಯಯುಗ ಮತ್ತು ಕಲ್ಕಿ ಯುಗ. ಸತ್ಯಯುಗ ಇದರಲ್ಲಿ ಸಾಹಿತ್ಯ ಪಾಠ ಹೊಂದಿದ್ದಾರೆ. ಕೊನೆಗೂ ಮತ್ತೆ ಜಾತಿ ಧರ್ಮನೇ ಹೊಳ್ಳಿ ರಿಪೀಟ್ ಆಗಿರೋದ್ರಿಂದ ಅವರು ಸಾಯ್ತಾರೆ. ಆದ್ರೆ ಕಲ್ಕಿ ಯುಗನೇ ಇಲ್ಲಿ ಮತ್ತೆ ಆರಂಭವಾಗೋದು. ಓಕೆ ಓಕೆ. ಈ ಚೆನ್ನಾಗಿದೆ. ಓಕೆ, ಡುವೆಲ್ ಪಾತ್ರ ಇದೆ. ಡುವೆಲ್ ಪಾತ್ರ. ಓಕೆ ಓಕೆ. ಆಮೇಲೆ ಹಾಡುಗಳ ಬಗ್ಗೆ ಹಾಡುಗಳು ಸೂಪರ್ ಹಿಟ್ ಅದಾವೆ. ಎಲ್ಲಾನು ಒಂದು ಹೊಸ
ಜನರಿಗೆ ಹೊಸ ಸಂದೇಶನ ಈ ಚಿತ್ರದ ಮೂಲಕ ಕೊಟ್ಟಿದ್ದಾರೆ. ರಿಯಲ್ ಆಗಿ ಈ ನಡೀತಿರಕ್ಕಂತ ಕಥೆನ ಅವರು ನಿರೂಪಿಸಿದ್ದಾರೆ. ಆಮೇಲೆ ಸಾಧು ಕೋಕಿಲ ಎಲ್ಲ ಇದ್ದಾರೆ, ಕಾಮಿಡಿ ತುಂಬಾ ಕಮ್ಮಿ, ತುಂಬಾ ಕಡಿಮೆ. Serious ವಿಷಯ ತುಂಬಾ ಇದೆ. ಸೀರಿಯಸ್ ವಿಷಯ. ಈ ನಡೀತಕ್ಕಂತ ಜಾತಿ ಧರ್ಮದ ಬದಲು ಜಾಸ್ತಿ ಇದೆ.